ಏನಿದು ಇವತ್ತು ಬಾಗಿಲು ತೆಗೆದೇ ಇದೆಯಲ್ಲ? ಸಾಹೇಬ್ರೆ 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 ರಾಯ್ರೆ ರಾಯ್ರೆ ಅನಾಹುತ ಆಗೋಗಿದೆ. ಜಗದೀಶಪ್ಪನ ಮನೆಯಲ್ಲಿ ಕೊಲೆ ಆಗಿದೆ. ಏನಪ್ಪ ನಿನ್ನ ಹೆಸರು? ಲಿಂಗ ಸರ್. ನಿನ್ನೆ ಮೊದಲು ನೋಡಿದ್ದು? ಹೌದು ಸರ್. ನೋಡಿದ್ಮೇಲೆ ಏನ್ ಮಾಡಿದೆ? ಸಾಯಿರು ಪೇಪರ್ ಹೊತ್ಕೊಂಡು ಕೂತಿದ್ರು ಸರ್, ಅವ್ರಿಗೆ ಹೋಗಿ ಹೇಳಿದೆ. ಅವರೇ ಸರ್ ನಿಮ್ಗೆ ಫೋನ್ ಮಾಡಿದ್ದು. ಸೊ ಮಿಸ್ಟರ್ ವೆಂಕೋಬ್ರಾವ್, ಜಗದೀಶ್ನ ಕೊಲೆ ಕೇಸ್ ಬಗ್ಗೆ ನನಗೆ ಏನೇನು ಇನ್ಫಾರ್ಮೇಶನ್ಸ್ ಬೇಕಾಗ್ಬೋದು ಅಂತ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ? ಆಸ್ ಅನ್ ಅಡ್ವೊಕೇಟ್, ಎಸ್, ಜಗದೀಶ್ ಎಲ್ಲರ ಜೊತೆನೂ ಬಹಳ ಸ್ನೇಹದಿಂದ ಇದ್ದ. ಅವನಿಗೆ ನಮ್ಮ ಮನೆ ಎಂದು ಬಿಟ್ರೆ ಅವನ ಹೆಂಡತಿ ಬರೋವರೆಗೂ ಬೆಳಗ್ಗೆ ತಿಂಡಿಗೆ ಇಲ್ಲೇ ಬರ್ತಾ ಇದ್ದ. ಅವನು ಇಲ್ಲಿಗೆ ಬಂದ್ಬಿಟ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅಂದಹಾಗೆ ಗಂಡ ಹೆಂಡತಿ ಹೇಗಿದ್ರು? ಅವರಿಬ್ರು ಅಷ್ಟೊಂದು ಅನ್ಯೋನ್ಯವಾಗಿ ಇರಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅವನ ನಡತೆ ಬಗ್ಗೆ ನಾನು ಹೇಳ್ತಾ ಇರೋದು. ಅವರು ಜಗಳ ಆಡಿದ್ದಾಗ್ಲಿ ಅಥವಾ ಜೋರಾಗಿ ಮಾತಾಡಿದ್ದಾಗ್ಲಿ ನಾನಂತೂ ಕಂಡಿಲ್ಲ, ಬಟ್ ಅಕ್ಕಪಕ್ಕದವರು ಹೇಳ್ತಾ ಇರೋದನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದಹಾಗೆ ಆತನ ಹೆಂಡತಿಯಲ್ಲಿ ಸರ್? ನಿನ್ನೆ ಸಂಜೆವರೆಗೂ ಇಲ್ಲೇ ಇದ್ರು. ಊರಿಗೆ ಹೋಗಿರ್ಬೇಕು. ಊರ್ಗ? ಯಾವ್ರಿಗೆ? ಮೈಸೂರು ಇರ್ಬೇಕು. ಅಡ್ರೆಸ್ ಏನಾದ್ರೂ ನಿಮ್ಗೆ ಗೊತ್ತಾ? ನನಗೆ ಸರಿಯಾಗಿ ಗೊತ್ತಿಲ್ಲ. ಎನಿವೆ, ಈ ಕೇಸಲ್ಲಿ ನಿಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ ಸರ್. ಪ್ಲೀಸ್. ಐ ವಿಲ್ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಂಜುಳಾ ಜಗದೀಶ್, ಮೈಸೂರು. ಇವಳೆ ಯಾಕೆ ಈ ಕೊಲೆ ಮಾಡಿರಬಾರ್ದು? ಇನ್ಸ್ಪೆಕ್ಟರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ನಾ ಹೇಳ್ತಾ ಇರೋದು ಸತ್ಯ. ನಿಮ್ ಯಜಮಾನ್ರ ಕೊಲೆ ಆಗಿದೆ. ಅದ್ಯಾಕ್ ಸಾಧ್ಯ? ನಿನ್ನೆ ಸಂಜೆವರೆಗೂ ನಾನು ಅಲ್ಲೇ ಇದ್ದೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಇನ್ಸ್ಪೆಕ್ಟರ್? ಮದ್ವೆ ಆಗಿ ಇನ್ನು 4 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲೇ ದೇವ್ರು ನನ್ಗೆ. ನೀವೀಗ ಹೀಗಾಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬಂದಿದ್ದನ್ನ ಧೈರ್ಯವಾಗಿ ಎದುರಿಸಲೇಬೇಕು. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಬೈ ದ ವೇ, ನೀವೀಗ ನಿಮ್ ತವರ ಮನೆಗೆ ಯಾಕೆ ಬಂದ್ರಿ? ಹೋಗು ಅಂತ ಅವರೇ ಕಳ್ಸಿದ್ರು, ಅದಕ್ಕೆ ಬಂದೆ. ಅವರು ಯಾಕೆ ಕಳ್ಸಿದ್ರು? ಅದು ವೈಯಕ್ತಿಕವಾದ ವಿಷಯ. ವ್ಯಕ್ತಿನೇ ಇಲ್ಲ ಅಂದ್ಮೇಲೆ ವೈಯಕ್ತಿಕ ಅನ್ನೋ ಪ್ರಶ್ನೆನೇ ಬರೋದಿಲ್ವಲ್ಲ. ಮಿಸಸ್ ಜಗದೀಶ್, ದಯವಿಟ್ಟು ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರ ಕೊಡ್ಬೇಕು. ನಮ್ ತಂದೆ ಹತ್ರ ದುಡ್ಡಿಸ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರು. ಯಾಕೆ? ನಿಮ್ ತಂದೆಯವ್ರು ಏನಾದ್ರೂ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತಾ? ಇಲ್ಲ. ಮತ್ತೆ? ಅವರು ಆಗಾಗ ನಮ್ ತಂದೆ ಹತ್ರ ದುಡ್ಡಿಸ್ಕೊಂಡ್ ಬಾ ಅಂತ ಹೇಳ್ತಿದ್ರು. ಅದು
ನಿಮಗೆ ತುಂಬಾ ಹಿಂಸೆ ಆಗ್ತಾ ಇತ್ತು ಅಲ್ವಾ? ಹೌದು. ನಿಮ್ ಗಂಡ ನಿಮ್ಮನ್ನ ಮನೆಯಲ್ಲಿ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಅಂತ ಕಾಣಿಸುತ್ತೆ. ಹೌದು. ಮಾನಸಿಕ ವೇದನೆ, ದೈಹಿಕ ಹಿಂಸೆಯಿಂದ ನೀವು ನರಳ್ತಾ ಇದ್ರಿ. ಹೌದು. ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದ್ರು ಒಂದೊಂದ್ಸಲ ತುಂಬಾ ಕೋಪ ಬರ್ತಾ ಇತ್ತಲ್ಲ? ಹೌದು. ನನ್ನ ಸಂಜೆ ಅದೇ ಕೋಪದಲ್ಲಿ ಇವನ್ ನನ್ನ ಜೀವನದಿಂದ ದೂರ ಆಗ್ಬಿಟ್ರೆ ಸಾಕು ಅಂತ ಅವನ್ನ ಕೊಲೆ ಮಾಡ್ಬಿಟ್ಟೆ. ಹೌದು. ಇಲ್ಲ 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 ಇನ್ಸ್ಪೆಕ್ಟರ್, ಬಾಯಿ ಬಂದಾಗೆ ಮಾತಾಡ್ಬೇಡಿ. ಯಾವುದೇ ಹೆಣ್ಣಾಗ್ಲಿ ತನ್ ಗಂಡನ್ ತಾನೇ ಕೊಂದು ತಾನ್ ವಿಧವೆ ಆಗೋಕೆ ಇಷ್ಟಪಡೋದಿಲ್ಲ. ಬೇಕಿದ್ರೆ ನಿಮ್ ಹೆಂಡತಿನೇ ಹೋಗಿ ಕೇಳಿ. ಮೇಡಮ್, ನೀವ್ ಯಾರ ಹತ್ರ ಮಾತಾಡ್ತಿರೋ ಅನ್ನೋ ಪ್ರಜ್ಞೆ ನಿಮ್ಗಿರ್ಲಿ. ಅದು ನಿಮ್ಗೂ ಇರ್ಬೇಕು. ಗಂಡನ್ ಕಳ್ಕೊಂಡ್ ದುಃಖದಲ್ಲಿ ನಾನ್ ಸಂಕಟ ಪಡ್ತಾ ಇದ್ರೆ ನೀವು ನನ್ನ ಮೇಲೆ ಅನುಮಾನ ಪಡ್ತೀರಲ್ಲ. ಐ ಆಮ್ ಸಾರಿ ಮೇಡಮ್, ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ, ದಟ್ಸ್ ಆಲ್. ಬೈ ದ ವೇ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸಾರಿ ಸರ್, ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಅಂದ್ಹಾಗೆ ನನ್ನ ಗಂಡನ ನಡತೆ ಅಷ್ಟಾಗಿ ಸರಿ ಇರ್ಲಿಲ್ಲ. ಹೀಗಾಗಿ ಅವ್ರಿಗೆ ಬೇಕಾದಷ್ಟು ಜನ ವೈರಿಗಳಿರ್ಬೋದು. ಇಂಥವ್ರು ಅಂತ ಹೇಳೋದು ಕಷ್ಟ ಆಗತ್ತೆ. ಆದ್ರೂ ಇತ್ತೀಚೆಗೆ ನೀವು ಕಂಡ ಹಾಗೆ ಯಾರಾದ್ರೂ ಇದ್ರ? ಹಾ, ನಮ್ಮನೆ ಎದುರುಗಡೆ ಲಾಯರ್ ವೆಂಕೋಬ್ರಾವ್ ಅಂತ ಇದ್ದಾರೆ. ಅವ್ರ ಸೊಸೆ ನಿರ್ಮಲಾಗೂ ಮತ್ತೆ ನಮ್ಮ ಯಜಮಾನ್ರಿಗೂ ಕಾಲೇಜ್ ಡೇಸ್ ಅಲ್ಲಿ ಲವ್ ಇತ್ತಂತೆ. ಈ ವಿಷಯ ನನಗೆ ತಿಳಿದಿದೆ ಇತ್ತೀಚೆಗೆ. ಮತ್ತೆ ಅವ್ರ ಹಸ್ಬೆಂಡ್ಗೆ? ಅವ್ರಿಗೂ ಗೊತ್ತು. ಮೇಡಮ್, ಇದು ಕಟ್ಕತೆ ಅಲ್ಲ ತಾನೆ? ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಹಾಗಾದ್ರೆ ಗುರುಪ್ರಸಾದ್, ಜಗದೀಶ್, ನಿರ್ಮಲಾ ಯಾವನೋ ಕೊಲೆ ಆಗಿದ್ದಕ್ಕೆ ನನ್ನ ಹೆಂಡತಿನ ಎಂಕ್ವೈರಿ ಮಾಡೋ ಅಗತ್ಯ ಏನಿದೆ ಗೊತ್ತಾಗ್ಲಿಲ್ಲ. ಜಗದೀಶ್ನ ಹೆಂಡತಿ ಪರಿಚಯ ಅವ್ರಿಗೆ ಚೆನ್ನಾಗಿದೆ. ಜೊತೆಗೆ ಸ್ವಲ್ಪ ಕರೀತಾರ ಪ್ಲೀಸ್? ಓಕೆ ಓಕೆ. ನಿರ್ಮಲಾ, ನಿರ್ಮಲಾ ಬನ್ನಿಮ್ಮ ಪ್ಲೀಸ್. ಸ್ವಲ್ಪ ಹೊರಗಡೆ ಆಯ್ತಾರ? ಏನಿದು ಹುಡುಗಾಟ? ಹುಡುಗಾಟ ಅಲ್ಲ ಮಿಸ್ಟರ್ ಗುರುಪ್ರಸಾದ್, ದಿಸ್ ಇಸ್ ಎನ್ಕ್ವೈರಿ ಪ್ಲೀಸ್. ನಿಮ್ಮ ವಿಚಾರಣೆ ಏನಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಇದ್ರೆ ಒಳ್ಳೇದು. ಓಕೆ, ನಿಮ್ಮ ಆಸೆ ಹಾಗೆ ಇದ್ರೆ ಇಬ್ಬರನ್ನು ಪೊಲೀಸ್ ಸ್ಟೇಷನ್ಗೆ ತೋರಿಸೋಣ. ಬನ್ನಿಮ್ಮ, ಕೂತ್ಕೊಳ್ಳಿ. ನಿಮ್ಮ ಹೆಸರು? ನಿರ್ಮಲಾ. ನಿರ್ಮಲಾ, ನಿರ್ಮಲವಾದ ಹೆಸರು. ಯಾವೂರು? ಮೈಸೂರು. ಬ್ಯೂಟಿಫುಲ್ ಪ್ಲೇಸ್. ಆ KRS, ಚಾಮುಂಡಿ ಬೆಟ್ಟ, ಕಾಲೇಜ್ ಕ್ಯಾಂಪಸ್ ಎಲ್ಲ ಲವ್ ಮಾಡೋರಿಗೆ ಹೇಳಿ ಮಾಡುವಂತ ಜಾಗ ಅಲ್ವಾ? ಇರಬಹುದು. ಯಾಕೆ, ಅದ್ರಲ್ಲಿ ನಿಮ್ಗೆ ಅನುಭವ ಇಲ್ವಾ? ಇಲ್ಲ. ಓ, ಐ ಸಿ. ನೀವು ಓದಿದ ಕಾಲೇಜು? ಮರಿಮಲಪ್ಪ. ಈಗ ಕೊಲೆ ಆದ್ಮೇಲೆ ಜಗದೀಶ ಆತ ನಿಮಗೆ ಎಷ್ಟು ದಿನದಿಂದ ಪರಿಚಯ? ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದ. ಒನ್ ಕರೆಕ್ಷನ್ ಮೇಡಮ್, ನೀವು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದ ಅಲ್ಲ, ನೀವು ಕಾಲೇಜಿಗೆ ಸೇರಿದಾಗ್ಲಿಂದ. ಮರ್ತಿರ್ಬೇಕು, ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಇಲ್ಲ, ನನಗೇನು ಗೊತ್ತಿಲ್ಲ. ಅತಿ ಬುದ್ಧಿವಂತಿಕೆ ತೋರಿಸ್ಬೇಡಿ ಮೇಡಮ್. ನೀವು ಜಗದೀಶ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರಿ. ಜಗದೀಶ ಸ್ಮಾರ್ಟ್ ಆಗಿದ್ದ. ಮೊದಲು ಪರಿಚಯ ಆಯ್ತು, ಪರಿಚಯ ಸ್ನೇಹ ಆಯ್ತು, ಸ್ನೇಹ ಮೋಹ ಆಯ್ತು. ಜೀವನ ಸಂಗಾತಿಗಳಾಗಬೇಕು ಅಂತ ನೀವು ಲವರ್ಸ್ ಅಲ್ರಿ. ಸತ್ಯ ಮುಚ್ಚಿಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಒಂದಲ್ಲ ಒಂದು ದಿನ ಹೊರಗಡೆ ಬರಲೇಬೇಕು ಮೇಡಮ್. ಅದ್ ಸರಿ, ನೀವು ಜಗದೀಶ್ನ ಮದುವೆ ಆಗ್ಬೋದಾಗಿತ್ತಲ್ಲ, ಯಾಕಾಗ್ಲಿಲ್ಲ? ಅವನ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಅದು ನೀವು ಮೊದಲೇ ಗೊತ್ತಿರ್ಲಿಲ್ವಾ? ಗೊತ್ತಿದ್ರೆ ಅಂತ ಫ್ರಾಡ್ ನ ಯಾರು ತಾನೇ ಪ್ರೀತಿಸ್ತಾರೆ ಹೇಳಿ? ನೀವೇ ಪ್ರೀತಿಸಿದ್ರಲ್ಲ ಮೇಡಮ್. ಓಕೆ, ಜಗದೀಶ್ನ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅನಿತಾ ಅನ್ನೋ ಹುಡುಗಿನ ಪ್ರೀತಿಸೋ ನಾಟಕ ಮಾಡಿ ಅವಳ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ನೀವು ಮೈಸೂರು ಬಿಟ್ಟು ಬೆಂಗಳೂರಿಗೆ ಯಾಕೆ ಬಂದ್ರಿ? ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯ್ತು. ಓ, ಒಂದು ಲಾಸ್ಟ್ ಕ್ವಶನ್. ನೀವು ಜಗದೀಶ ಲವರ್ಸ್ ಆಗಿದ್ರಿ ಅಂತ ನಿಮ್ ಗಂಡ ಗುರುಪ್ರಸಾದ್ ಗೊತ್ತಾ? ಪರವಾಗಿಲ್ಲ ಹೇಳಿ, ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಗೊತ್ತು. ಯಾವಾಗಿಂದ? 15 ದಿನ ಆಯ್ತು. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೋಆಪರೇಷನ್. ಬರ್ತೀನಿ. ಮಿಸ್ಟರ್ ಗುರುಪ್ರಸಾದ್, ನಿಮ್ ಹೆಂಡತಿ ಎಲ್ಲ ವಿಷಯನೂ ತಿಳಿಸಿದ್ದಾರೆ. ಎಲ್ಲಾ ವಿಷಯ ಅಂದ್ರೆ? ಅಂದ್ರೆ ಆಕೆ ಜಗದೀಶ್ನ ಪ್ರೀತಿಸಿದ್ದು, ಅದು ಇತ್ತೀಚೆಗೆ ತಾನೇ ನಿಮಗೆ ತಿಳಿದ್ದು, ವಗೇರ ವಗೇರ. ಅದನ್ನ ಕೇಳಿ ನಿಮಗ್ ಬಹಳ ಸಂತೋಷ ಆಗಿರ್ಬೇಕಲ್ಲ? ಆಗುತ್ತೆ, ಖಂಡಿತ ದುಃಖ ಆಗುತ್ತೆ. ತನ್ನ ಹೆಂಡತಿ ಮೊದಲೇ ಬೇರೆ ಯಾರನ್ನ ಪ್ರೀತಿಸ್ತಾ ಇದ್ಲು ಅಂತ ತಿಳಿದ್ರೆ ಯಾವುದೇ ಗಂಡನ್ಗಾದ್ರೂ ಸಿಟ್ಟು ಬರೋ ಸಹಜ ಇರಬಹುದು. ನಿಮಗೂ ಸಿಟ್ಟು ಬಂದಿರ್ಬೇಕಲ್ಲ? ಓಹೋ,
ಇದೇನಾ ನಿಮ್ ಮಾಸ್ಟರ್ ಪ್ಲಾನ್? ನಿನಗೆ ಸಿಟ್ಟು ಬಂದಿತ್ತು, ಅದೇ ಸಿಟ್ಟಲ್ಲಿ ಜಗದೀಶನ್ ಜೊತೆ ಜಗಳ ಆಡಿದೆ. ಆ ಜಗಳ ಹೊಡೆದಾಟಕ್ಕೆ ತಿರುಗ್ತು. ಆಗ ಅಲ್ಲೇ ಇದು ಚೂರಿನ ತಗೊಂಡು ಜಗದೀಶನ್ಗೆ ಖಚಿಕ್ಕಂತ ಚೂರಿ ಹಾಕಿ ಕೊಂದೆ. ಈಗ ಚೂರಿನ ಕಣ್ಮರೆ ಮಾಡಿ ಏನು ಗೊತ್ತಿಲ್ಲದಿರೋ ಹಾಗೆ ನಾಟಕ ಆಡ್ತಾ ಇದೀಯಾ? ಹಾಗಂತ ನಾನು ಕೇಳ್ತಾ ಇರ್ಲಿಲ್ಲ. ಮತ್ ಇನ್ನೇನ್ ಕೇಳ್ತಾ ಇದ್ರು SI ಸಾಹೇಬ್ರು? ನೀವೇ ಕೊಲೆ ಮಾಡಿದ್ರು ಮಾಡಿರಬಹುದಲ್ಲ ಅಂತ. ಅದಿರ್ಲಿ, ಜಗದೀಶನ್ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಪಡುವಷ್ಟು ಸಂಪರ್ಕ ಏನೂ ಇರಲಿಲ್ಲ. ಫ್ರೆಂಡ್ಸ್ ತರ ಅವನಿಗೆ ಬೇಕಾದವರು ಬೇಡವಾದವರು ನನಗ್ ಗೊತ್ತಿಲ್ಲ. ಇತ್ತೀಚೆಗೆ ಅವನಿಂದ ಏನಾದ್ರೂ ಘಟನೆ ನಡೆದಿದ್ದು ನಿಮ್ಗೆ ನೆನಪಿದ್ಯಾ? ಹಾ, ಮಾದ ಅಂತ ನಮ್ಮ ಮನೇಲಿ ಬಹಳ ವರ್ಷಗಳಿಂದ ಒಬ್ಬ ಕೆಲ್ಸಕ್ಕಿದ್ದ. ಅವನು ನಮ್ಮ ಮನೇಲಿ ನೆಕ್ಲೆಸ್ ಕದ್ದಾಗ ಹಿಡಿದು ಕೊಟ್ಟವನೇ ಈ ಜಗದೀಶ. ಜಗದೀಶನ್ ಮೇಲೆ ಮಾದನಿಗೊಂದು ಕಣ್ಣು ಇದ್ದೇ ಇತ್ತು. ಸೊ ಮಾದ ಎಲ್ಲಿ? ಇಲ್ಲೇ ಇದ್ದೀನಿ ಸರ್. ನಮ್ಮ ಗುರಪ್ಪ ಮನೆ ಬಿಟ್ಟು ಓಡಿಸಿದ ಮೇಲೆ ನಾನು ಈ ಊರು ಬಿಟ್ಟು ಹೋಗಿಲ್ಲ ಸರ್. ಜಗದೀಶ ಮತ್ತು ನಿರ್ಮಲ ಏನೋ ಸಂಬಂಧ ಇದೆ ಅಂತ ನಿನಗೆ ಗೊತ್ತಿತ್ತಾ? ಇಲ್ಲ, ಆದ್ರೆ ಅವ್ರಿಬ್ರಲ್ಲಿ ಏನೋ ಇತ್ತು ಅನ್ನೋದು ಗೊತ್ತಷ್ಟೇ. ತಕ್ಷಣ ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟ ಸರ್. ಹಾಗಿದ್ರೆ ಸೇಡ್ ತೀರಿಸ್ಕೋಬೇಕು ಅಂತಾಗ್ಲಿ ಅಥವಾ ಅಂತಾಗ್ಲಿ ಅನಿಸ್ಲಿಲ್ವಾ? ಸುತ್ತಿ ಬಳಸಿ ಅದೇ ಮಾತಿ ಬರ್ತೀರ. ಆ ಪಾಪಿ ಕೊಲೆ ಮಾಡಿ ನಾನು ಯಾವ ಸ್ವರ್ಗಕ್ಕೆ ಹೋಗ್ಲಿ ಹೇಳಿ? ಆಮೇಲೆ ನೀನೇನ್ ಮಾಡ್ದೆ? ಈ ಸುಮನ್ನು ನಮ್ಮ ಚಿಕ್ಕಮ್ಮನವ್ರ ಕ್ಲಾಸ್ಮೇಟ್. ಇವ್ರಿಗೆ ಆ ವಿಷಯ ಹೇಳೋಣ ಅಂತ ಬಂದೆ. ನಮ್ಮನೆಗೆ ಒಬ್ರು ಕೆಲಸ ಬರ್ಬೇಕಾಗಿತ್ತು, ಅದಕ್ಕೆ ಇವನ ನಮ್ಮಲ್ಲಿ ಇಟ್ಕೊಂಡೆ. ಜಗದೀಶನೇ ಆ ನೆಕ್ಲೆಸ್ ಕದ್ದು ನಿನ್ ಸೂಟ್ ಕೇಸ್ ಅಲ್ಲಿ ಇಟ್ಟ ಅಂತ ನೀನ್ ಹೇಗೆ ಹೇಳ್ತೀಯ? ಅದನ್ನ ಹೇಳಿದ್ದು ನಾನು. ಮಾದಿನ ವಿಷಯ ತಿಳಿತು ಅಂತ ಜಗದೀಶನ್ ಗೊತ್ತಾದ ತಕ್ಷಣ ಇವನು ಆ ಮನೇಲಿದ್ರೆ ಡೇಂಜರ್ ಅಂತ ಜಗದೀಶ್ನೇ ಆ ಕೆಲಸ ಮಾಡ್ದ. ಐ ಸಿ. ಮದ ಸರ್, ಹಾಗಿದ್ರೆ ಕೊನೆವರೆಗೂ ಜಗದೀಶ ಬದಲೇ ಆಗ್ಲಿಲ್ಲ ಅಂತೀಯ? ನಾನು ಮನೆ ಬಿಟ್ಟು ಬಂದ್ಮೇಲೆ ಅವನ್ನೇ ಫಾಲೋ ಮಾಡ್ತಾ ಇದ್ದೆ ಸರ್. ಫಾಲೋ ಮಾಡ್ತಿದ್ಯಾ? ಯಾಕೆ? ಚಿಕ್ಕಮ್ಮನವ್ರಿಗೆ ಏನಾರ ತೊಂದರೆ ಕೊಡ್ತಾನ ಅಂತ ನನಗೆ ಭಯ ಇತ್ತು ಸರ್. ಹಾಗಿದ್ರೆ ನೀನು ಅವನ ಫಾಲೋ ಮಾಡ್ತಿದ್ದ? ಹೌದು ಸರ್. ವಿಚಾರ ಏನಾದ್ರೂ ಗೊತ್ತಾಯ್ತಾ? ಸ್ವಲ್ಪ ದಿನದಿಂದೆ ಒಂದು ಹುಡುಗಿ ಜೊತೆ ಸುತ್ತಾ ಇದ್ದ. ಯಾರ ಹುಡುಗಿ? ಅದ್ ನನಗೆ ಗೊತ್ತಿಲ್ಲ ಸರ್. ಅವಳ ಅಡ್ರೆಸ್ ಗೊತ್ತಾ? ಹೋ, ಬೇಕಾದ್ರೆ ನಾನ್ ತೋರಿಸ್ತೀನಿ. ಪೊಲೀಸರು ನನ್ನ ಹತ್ರ ಮಾತಾಡೋ ಅಂತ ವಿಷಯ ಏನಪ್ಪಾ ಇರುತ್ತೆ ಅಂತ ನಾ ಗಾಬರಿ ಆಗ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ ತಪ್ಪು ಕಲ್ಪನೆ. ನಂಗಂತ ಗಿಲ್ಟಿ ಮೈಂಡೇ ಇಲ್ಲ. ವೆರಿ ಗುಡ್. ನಿಮ್ ಹೆಸರೇನಮ್ಮ? ಲಕ್ಷ್ಮಿ. ವೆಲ್, ಎಲ್ಲಿ ಕೆಲಸ ಮಾಡ್ತೀರಿ? ಲವ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕಂಪನಿ. ಜಗದೀಶ್ ನಿಮ್ಗೆ ಗೊತ್ತಾ? ಹಾ, ಗೊತ್ತು. ಎಷ್ಟು ದಿವಸದಿಂದ ಪರಿಚಯ? ಸುಮಾರು 2 ತಿಂಗಳಿಂದ. ಹೇಗೆ? ಅವರು ನಮ್ ಕಂಪ್ನಿನಲ್ಲೇ ಕೆಲಸ ಮಾಡ್ತಿದ್ರು. ಅದ್ ಸರಿ, ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಹೇಳ್ತೀನಿ. ನಿಮ್ ಪರ್ಸನಲ್ ವಿಚಾರ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೂ ಜಗದೀಶನ್ಗೂ ಏನಾದ್ರೂ ಸಂಬಂಧ ಇತ್ತಾ? ವಾಟ್ ಡು ಯು ಮೀನ್? ಐ ಮೀನ್ ಲವ್, ಅಫೇರ್ಸ್ ಇತ್ಯಾದಿ ಇತ್ಯಾದಿ. ಕಾರಣ ಇಲ್ಲದೆ ಪರ್ಸನಲ್ ವಿಷಯ ಎಲ್ಲ ಡಿಸ್ಕಸ್ ಮಾಡೋದು ಸರಿಯಲ್ಲ, ಅದು ನನಗೂ ಗೊತ್ತು. ಆದ್ರೆ ನಮ್ ಡಿಪಾರ್ಟ್ಮೆಂಟ್ನವರು ಯಾವುದೇ ಕಾರಣ ಇಲ್ಲದೆ ಯಾರ ಮನೆಗೂ ವಿಚಾರಣೆ ಹೋಗೋದಿಲ್ಲ. ಅಂದ್ಹಾಗೆ ಲವ್ ಇತ್ತು. ಮುಂದೆ ಮದುವೆ? ಹೌದು, ಮುಂದೆ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದೆಲ್ಲ ನಿಮ್ಗೆ ಯಾಕೆ? ಹೇಳ್ತೀನಿ. ಜಗದೀಶ್ ಈಗಾಗಲೇ ಮದುವೆ ಆಗಿದೆ ಅಂತ ನಿಮಗ್ ಗೊತ್ತಾ? ಏನು, ಜಗದೀಶನ್ಗೆ ಮದ್ವೆನಾ? ನಿಮಗ್ ತಮಾಷೆ ಮಾಡಕ್ಕೆ ಬೇರೆ ಯಾರು ಸಿಕ್ಲಿಲ್ವಾ? ಐ ಆಮ್ ಸೀರಿಯಸ್ ಅಬೌಟ್ ಇಟ್. ಜಗದೀಶನ್ ಮದುವೆ ಆಗಿ 4 ತಿಂಗಳಾಗಿದೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಬೇಕಾದ್ರೆ ನಿಮ್ ಮುಂದೆನೆ ಅವ್ರನ್ನ ಕೇಳ್ತೀನಿ. ನೀವು ಕೇಳೋದಿಕ್ಕೆ ಆ ಮನುಷ್ಯ ಈ ಭೂಮಿ ಮೇಲೇನೆ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಎಸ್ ಮೇಡಮ್, ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ಜಗದೀಶನ್ ಕೊಲೆ ಆಗಿದೆ. ಕೊಲೆನಾ? ಎಸ್, ವಿ ಕಾಂಟ್ ಹೆಲ್ಪ್ ಇಟ್. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನಿಮ್ಮ ಮತ್ತು ಜಗದೀಶನ್ ಮಧ್ಯೆ ಸಂಬಂಧ ಹೇಗಿತ್ತು? ಚೆನ್ನಾಗೇ ಇತ್ತು. ಅವ್ನ್ ನನ್ ಮದ್ವೆ ಆಗ್ತೀನಿ ಅಂತ ಮಾತ್ ಬೇರೆ ಕೊಟ್ಟಿದ್ದ. ಹಿ ಇಸ್ ಅ ಬಿಗ್ ಫ್ರಾಡ್, ಹಿ ಇಸ್ ಅನ್ ವುಮನೈಸರ್ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲ, ನಾನು ಇದನ್ನ ನಂಬೋದಿಲ್ಲ. ನಿಜ ಯಾವಾಗ್ಲೂ ಕಹಿಯಾಗಿರುತ್ತೆ. ನಿಮ್ಮ ಹತ್ರ ಹಣಕಾಸಿನ ವ್ಯವಹಾರ ಏನಾದ್ರೂ ಮಾಡ್ತಿದ್ದ? ಹೌದು, ಯಾಕೆ? ಸ್ವಲ್ಪ ವಿವರ ಬೇಕಾಗಿತ್ತು. ಹಾ, ಅವಂದು ಮೈಸೂರ್ ಹತ್ರ ಇರೋ ಒಂದ್ ಹಳ್ಳಿ. ತಂದೆ ತಾಯಿ, 2 ತಮ್ಮಂದ್ರು, ಒಬ್ಬ ತಂಗಿ. ಅವ್ರದೆಲ್ಲ ಜವಾಬ್ದಾರಿ ನಂದೇ ಅಂತ ಹೇಳ್ತಿದ್ದ. ತಿಂಗಳು ಸಂಬಳ ಎಲ್ಲ ಊರಿಗೆ ಕಳ್ಸೋದ್ರಿಂದ ಅವನ್ ಖರ್ಚಿಗೆ 100-200 ಬೇಕು ಅಂತ ನನ್ನ ಹತ್ರ ಕೇಳ್ತಿದ್ದ. ಅವನ್ ಕೇಳೋದ್ ನೋಡಿದ್ರೆ ಅಯ್ಯೋ ಅನ್ಸ್ತಿತ್ತು. ನಾ ಇಲ್ಲ ಅಂತಿರ್ಲಿಲ್ಲ. ಹಾ, 2 ದಿವಸ ಹಿಂದೆ 10,000 ರೂಪಾಯಿ ಬೇಕು ಅಂತ ಕೇಳಿದ್ದ. ನೀವು ಕೊಟ್ರ? ಅದ್ಭುತವಾಗಿ ನಾಟಕ ಆಡಿದ್ದಾನೆ. ನಾಟಕ? ಹೌದು. ಅವನಿಗೆ ಯಾವ ತಂಗಿನೂ ಇಲ್ಲ, ಸಂಸಾರನೂ ಇಲ್ಲ. ಅದ್ ಸರಿ, ನೀವು ದುಡ್ಡು ಕೊಟ್ಟ ಅಂತಂದ್ರಲ್ಲ, ಯಾವತ್ ಕೊಟ್ರಿ? ಮೊನ್ನೆ ಸರ್.
ಮೊನ್ನೆ ಅಂದ್ರೆ 12ನೇ ತಾರೀಕು ಆವತ್ ರಾತ್ರಿನೇ ಅವನ್ ಕೊಲೆ ಆಗಿದೆ. ಅಂದ್ರೆ ಆ 10,000 ರೂಪಾಯಿ ಎಲ್ಲ ಹೋಯ್ತು? ಈ ಪೊಲೀಸ್ನವರೇ ಹೀಗೆ ಡ್ಯಾಡಿ, ಕಂಡವ್ರ ಮೇಲೆಲ್ಲ ಅನುಮಾನ ಪಡ್ತಾರೆ. ಒಂದು 10 ಜನನ ವಿಚಾರಣೆ ಮಾಡಿದ್ಮೇಲೆ ಕಡೆಯ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗೋದು. ಕೆಲವು ಸಾರಿ ನಿರಪರಾಧಿಗಳು ಈ ವಿಚಾರಣೆಯಲ್ಲಿ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ನಿಜವಾದ ಅಪರಾಧಿಗಳು ಶಿಕ್ಷೆ ಅನುಭವಿಸೋದು ಅಷ್ಟರಲ್ಲೇ ಇದೆ, ನಿರಪರಾಧಿಗಳು ಕಂಬಿ ಅನ್ಸೋದೇ ಜಾಸ್ತಿ. ನಿನಗೆ ಗೊತ್ತಿಲ್ಲ ಕಣ, 10 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರದು ಅಂತ ಕಾನೂನು ಹೇಳುತ್ತೆ. ಜಗದೀಶನ್ ಕೊಲೆ ಕಾರಣ ಏನು ಅಂತ ಇನ್ನೂ ಗೊತ್ತಾಗಿಲ್ವಾ? ಈ ಕೊಲೆ ಕೇಸ್ಗಳಲ್ಲಿ ಕಾರಣ ಏನು ಅಂತ ಹುಡುಕೋದು ತುಂಬಾ ಕಷ್ಟ ನಮ್ಮ. ನೋಡೀಗ ಬರೀ 10 ರೂಪಾಯಿ 5 ರೂಪಾಯಿ ಜಗಳದಲ್ಲಿ ಕೊಲೆ ಆಗಿರೋದುಂಟು. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ವೇಕೋಬ್ರಾವ್. ಬನ್ನಿ ಮಿಸ್ಟರ್ ಕೃಷ್ಣ, ಕೂತ್ಬಿಡಿ. ಸಾರಿ ಮಿಸ್ಟರ್ ವೇಕೋಬ್ರಾವ್, ನಾನು ಕೂತ್ಕೊಳ್ಳೋಕ್ಕೋಸ್ಕರ ಬಂದಿಲ್ಲ, ನಮ್ಮ ಡ್ಯೂಟಿ. ಅಲ್ಲ, ಡ್ಯೂಟಿ ಮೇಲೆ ಇದ್ರೆ ಕೂತ್ಕೋಬಾರ್ದು ಅಂತಿದೆ. ಕೂತ್ಕೋಬಾರ್ದು ಅಂತ ಹೇಳಿಲ್ಲ ಮಿಸ್ಟರ್ ವೇಕೋಬ್ರಾವ್, ಆದ್ರೆ ಜಗದೀಶನ್ ಕೊಲೆ ಕೇಸಿನಲ್ಲಿ ನಿಮ್ಮ ಮಗ ಗುರುನ ಅರೆಸ್ಟ್ ಮಾಡಕ್ಕೆ ಅಂತ ಬಂದಿದ್ದೀನಿ. This is arrest warrant.